ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿರೋಂಥ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು, ಕಾಳುಗೊಜ್ಜು ಮತ್ತು ಬಜ್ಜಿ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ನಾನು 4 ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹೇಗೆ ನಾವು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು, ಕಾಳುಗೊಜ್ಜು, ಬಜ್ಜಿ ಎಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಏನು ಮಾಡೋದು ಅಂತ ನೋಡ್ಕೊಳ್ಳೋಕೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ಒಬ್ಬಟ್ಟು ಹೇಗೆ ಮಾಡೋದು ಅಂತಲೇ ನೋಡ್ಕೊಂಬಿಡೋಣ. ಮೊದಲನೇ ರೆಸಿಪಿ ಬಂದು ಒಬ್ಬಟ್ಟು. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. 1/4 kg ಅಂದರೆ ಒಂದು ಬಟ್ಲಲ್ಲಿ 1 ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ 3/4 ಭಾಗ ಅಂದರೆ 3/4 ಬಟ್ಲಷ್ಟು, 1 ಬಟ್ಲಿಗೆ 3/4 ಬಟ್ಲು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಕೂಡ. ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಎಷ್ಟು ಬೇಕಾದರೂ ನೋಡ್ಕೊಂಡು ಸೇರಿಸ್ಕೋಬೋದು, ತುಂಬ ಜಾಸ್ತಿ ಏನು ಬೇಡ ತೆಂಗಿನಕಾಯಿ ತುರಿ. ಇವಾಗ ಇದ್ರ ಜೊತೆಗೆ ನಾನು 5 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ಇದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಹೂರಣ ರೆಡಿ ಆಗಿಬಿಡುತ್ತೆ ಒಬ್ಬಟ್ಟಿಗೆ. ಇವಾಗ ನಾನು ಕಣಕ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ತೊಗೊಂಡ್ರು ಸಾಕಾಗುತ್ತೆ, ಇಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡ್ರು ಸಾಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಕಣಕ ಮಾಡೋದಕ್ಕೆ. ಈಗ ನಾನು ಬೇಳೆನ ಬೇಯಕ್ಕೆ ಇಟ್ಕೊಂಡ್ಬಿಡೋಣ. ಬೇಳೆನ ಚೆನ್ನಾಗಿ ಒಂದು 2 ಸಾರಿ ತೊಳೆದುಬಿಟ್ಟು, ನೋಡಿ ಈ ಥರ ಗಲೀಜಿರುತ್ತೆ, 2 ಸಾರಿ ತೊಳೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ ಹಾಕೋದು ಬೇಡ, ಕುಕ್ಕರ್ಗೆ ಹಾಕಬಾರ್ದು ಯಾವಾಗಲೇ ಆಗಲಿ ಬೇಳೆ ಒಬ್ಬಟ್ಟು ಮಾಡಿದಾಗ. ಬೇಳೆ ಬೇಯೋಷ್ಟರಲ್ಲಿ ನಾನು ಕಣಕ ರೆಡಿ ಮಾಡ್ಕೊಂಬಿಡ್ತೀನಿ. ಕಣಕಕ್ಕೆ ನಾನು ಮೈದಾ ಹಿಟ್ಟು, ಚಿರೋಟಿ ರವೆ ಮತ್ತು ಅರಿಶಿನ, 1 ಚಿಟಿಕೆ ಉಪ್ಪು, ನೋಡಿ ಅರಿಶಿನದ ಮೇಲೆ ಹಾಕೊಂಡು ತೋರಿಸ್ತೀನಿ ಉಪ್ಪು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ರವೆ, ಮೈದಾ ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ, ತುಂಬ ತೆಳ್ಳಗಾಗೋದು ಬೇಡ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನೋಡಿಕೊಂಡು ನಾವು ಕಲಸಿಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಸೇರಿಸಿ ಸುಮ್ಮನೆ ಹಂಗೆ ಮುಚ್ಚಿಟ್ಬಿಡ್ತೀನಿ. ನಾನು ಇವಾಗ ಎಣ್ಣೆ ಸೇರಿಸಿದ್ಮೇಲೆ ಕಲಸಿಲ್ಲ, ಮತ್ತೆ ಸುಮ್ಮನೆ ಮುಚ್ಚಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಬೇಳೆ ಎಲ್ಲ ಬೆಂದು ನಾನು ಹೂರಣ ರೆಡಿ ಮಾಡ್ಕೊಳ್ಳೋವರೆಗೂ ನೆನ್ಕೊಳ್ಳಿ ಇದು. ಇವಾಗ ನೋಡಿ ಬೇಳೆ ಯಾವ ಥರ ಬೆಂದಿದೆ ಅಂತ ತೋರಿಸ್ತಾ ಅಲ್ವಾ, ಇಷ್ಟು ಬೆಂದಿದ್ರೆ ಸಾಕು. ಬೇಳೆ ದಿಂಡಿರಬಾರ್ದು ಮತ್ತು ಚೆನ್ನಾಗೂ ಬೇಯಬಾರ್ದು. ಇದನ್ನು ನಾನು ಚೆನ್ನಾಗಿ ಸ್ವಲ್ಪನೂ ನೀರು ಇಲ್ಲದೆ ಹೇಗೆ ಬಸ್ಕೊಂಬಿಟ್ಟಿದ್ದೀನಿ. ನಿಮ್ಮ ಕೈಲಿ ಈ ಥರ ಪಾತ್ರೆ ಇಟ್ಕೊಂಡು ಬಸ್ಸೋಕ್ಕಾಗಿಲ್ಲ ಅಂದರೆ ಜಾಲರಿ ಇರುತ್ತಲ್ವ, ಅದಕ್ಕೆ ಬಸ್ಕೋಬೋದು. ನಾನು ಈ ರೀತಿ ಬಸ್ಕೊಂಡಿದ್ದೀನಿ. ಬಸ್ಕೊಂಡಿರೋದು ಸಾರಿಗೆ ಸ್ವಲ್ಪ ಬೇಳೆನ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಬೇಳೆ ಎತ್ತಿಟ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತಲ್ಲ. ಇವಾಗ ಬೇಳೆ ಎತ್ತಿಟ್ಕೊಂಡಾದ್ಮೇಲೆ ಈ ಮಿಕ್ಕಿರೋಂಥ ಬೇಳೆಗೆ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲದ ಜೊತೆಗೆ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡೆ. ಇವಾಗ ಏಲಕ್ಕಿ ಕಾಯಿನೂ ಹಾಕ್ಕೊಂಬಿಡೋಣ. ಏಲಕ್ಕಿ ಕಾಯಿ ಸೇರಿಸ್ಕೊಂಡ್ರಾಯ್ತು, ಪೌಡ್ರು ಮಾಡಿಕೊಂಡು ಸೇರಿಸ್ಕೋಬೋದು. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೆಲ್ಲ, ಬೇಳೆ, ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಕಾಯಿ ಇಷ್ಟೇ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಮಿಕ್ಸಿನಲ್ಲಿ ರುಬ್ಬೋದಾದರೆ ಒಂದು ಅರ್ಧ ಗಂಟೆ ಅಥವಾ 10 ನಿಮಿಷನಾದರೂ ತಣ್ಣಗಾಗಿ ಬಿಡಬೇಕಾಗುತ್ತೆ. ಗ್ರೈಂಡ್ರಿಗಾದರೆ ಬಿಸಿದೆ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಗ್ರೈಂಡ್ರಿಗೆ ಹಾಕಿದೆ, ನೋಡಿ ತುಂಬ ನೈಸಿಗೆ ಚೆನ್ನಾಗಿ ರುಬ್ಬಿದೆ. ಬಿಸಿದನ್ನೇ ಹಾಕ್ಕೊಂಡು ರುಬ್ಕೊಂಬಿಟ್ಟಿದ್ದೀನಿ. ಇಷ್ಟು ನುಣ್ಣಗಾದರೆ ಸಾಕು. ಮತ್ತು ನಾವು ಬೆಲ್ಲನೂ ಕರೆಕ್ಟಾಗಿದೆ ಅಂತ ಹೂರಣ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಸಿಹಿ ಕರೆಕ್ಟಾಗಿದೆ ಅಂತ. ಇವಾಗ ನೋಡಿ ಕಣಕನೂ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ, ನಾನು ನೀರಲ್ಲಿ ಕಲಸಿದಷ್ಟೇ, ಎಣ್ಣೆನ ಸುಮ್ಮನೆ ಬಿಟ್ಬಿಟ್ಟು ಎತ್ತಿಟ್ಟಿದೆ. ಒಂದು ಹದವಾಗಿ ಮೈದಾ ಹಿಟ್ಟು ಕೂಡ ನೆಂದಿದೆ. ಇವಾಗ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ, ಒಂದು ಚೂರು ಕಿತ್ತೋಗಲ್ಲ. ಇವಾಗ ನಾವು ಕಣಕ ಎಷ್ಟು ತೊಗೋತೀವಿ ಆದರೆ 2ರಷ್ಟು ಹೂರಣ ತೊಗೋಬೇಕು. ಇವಾಗ ಹೂರಣ ಎಷ್ಟು ತೊಗೋತೀವೋ ಅದರ ಅರ್ಧದಲ್ಲಿ ಕಣಕ ತೊಗೋಬೇಕು. ಆ ರೀತಿಯಾಗಿ ತೊಗೊಂಡ್ರೆ ಒಂದು ಚೂರು ಇದ್ರ ಥರನೂ ಆಗಲ್ಲ. ಅಂದರೆ ಇದು ಬರೀ ಮೈದಾ ಹಿಟ್ಟು ಸಿಗಲ್ಲ ಅಥವಾ ಬರೀ ಹೂರಣ ಸಿಗಲ್ಲ. ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ನಮಗೆ ಒಂದೇ ಕಡೆ ಮೈದಾ ಹಿಟ್ಟೆಲ್ಲ ಬಂದ್ಬಿಟ್ಟು ಆ ಥರ ಕಣಕ ಎಲ್ಲ ಒಂದೇ ಕಡೆ ಬರೋದು ಆ ಥರ ಎಲ್ಲ ಏನೂ ಆಗಲ್ಲ. ಹೂರಣ ಜಾಸ್ತಿಯಾಗಿ ಕಿತ್ತೋಗೋದಿಲ್ಲ. ಈ ರೀತಿಯಾಗಿ ಮೆಜರ್ಮೆಂಟಲ್ಲಿ ನಾವು ತೊಗೋಬೇಕಾಗುತ್ತೆ ಹೂರಣ ಮತ್ತು ಕಣಕನ. ನೋಡಿ, ಈ ರೀತಿ ತಗೊಂಡು ನಾನು ಹೋಳಿಗೆ ಪೇಪರ್ ಮೇಲೆ ತಟ್ಕೋತಾ ಇದ್ದೀನಿ. ತುಂಬ ಈಸಿ ಒಬ್ಬಟ್ಟು ಮಾಡೋದು, ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ನಾನಿಲ್ಲಿ 1/4 kg ಅಷ್ಟೇ ಹೋಳಿಗೆ ಮಾಡೋದಕ್ಕೆ ಬೇಳೆ ಹಾಕ್ಕೊಂಡಿರೋದು. 20 ಒಬ್ಬಟ್ಟು ಆಗಿದೆ ನನಗೆ, 20 ಹೋಳಿಗೆ ಆಗಿದೆ. ಅದೇ ನಾವು ಹೊರಗಡೆ 20 ಹೋಳಿಗೆ ತೊಗೊಂಬರ್ತೀವಿ ಅಂದರೆ ಎಷ್ಟಾಗುತ್ತೆ, ಮತ್ತು ಅವ್ರು ಯಾವ ಥರ ಎಣ್ಣೆ ಹಾಕಿರ್ತಾರೋ ಏನು ಮಾಡಿರ್ತಾರೋ. ಇವಾಗ ನಾನು ತಟ್ಕೊಂಡಾಯಿತು. ನಾನು ತವಾಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. 2 ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೆ. ಒಬ್ಬಟ್ಟು ಇವಾಗ ತಟ್ಕೊಂಡಾಯಿತು, ತವಾ ಬಿಸಿ ಮಾಡ್ಕೊಂಡಾಯಿತು. ತವಾದ ಮೇಲೆ ನಾನು ತುಪ್ಪ ಹಾಕ್ಕೊಂಡು ಒಬ್ಬಟ್ಟನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ.
ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸು, ಎಷ್ಟು ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದರಲ್ಲಿ ಸಿಗೋ ತೃಪ್ತಿನೇ ಒಂಥರ ಮಜಾ ಅಲ್ವಾ. ಅದು ಯುಗಾದಿ ಹಬ್ಬದ ದಿವಸ ಹೊರಗಡೆ ತಂದು ತಿನ್ನೋದು ಬದಲು ಮನೆಯಲ್ಲೇ ಎಲ್ಲರೂ ಮನೆಯಲ್ಲಿ ಇರ್ತೀವಿ, ಮಾಡ್ಕೊಂಡು ಎಲ್ಲರೂ ಸೇರಿಕೊಂಡು ಮಾಡ್ಕೊಂಡು ತಿನ್ಬೋದಲ್ಲ, ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಕಿತ್ತೋಗಲ್ಲ ಏನಿಲ್ಲ, ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬಂದಿದೆ. ಒಬ್ಬಟ್ಟು ಮಾಡ್ಬೇಕಾದ್ರೆ ಯಾವಾಗಲೇ ಆಗಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಒಬ್ಬಟ್ಟು ಅಥವಾ ಹೂರ್ಣಕ್ಕಾಗಲಿ ಕಣಕಕ್ಕಾಗಲಿ ಟಚ್ ಕೂಡ ಮಾಡಬಾರ್ದು. ನಾವು ಈರುಳ್ಳಿ ಮುಟ್ಬಿಟ್ಟು ಹೂರ್ಣನಾಗಲಿ ಕಣಕನಾಗಲಿ ಮುಟ್ಬಾರ್ದು ಯಾವುದೇ ಕಾರಣಕ್ಕೂ. ಇದೊಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ. ನಾವೇನಾದ್ರು ಈರುಳ್ಳಿ ಬೆಳ್ಳುಳ್ಳಿ ಮುಟ್ಬಿಟ್ಟು ನಾವು ಒಬ್ಬಟ್ಟು ಹೂರ್ಣ ಅಥವಾ ಕಣಕ ಮುಟ್ಟಿದ್ವಿ ಅಂದರೆ ಒಬ್ಬಟ್ಟು ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ, ಕಿತ್ತೋಗ್ಬಿಡುತ್ತೆ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಒಬ್ಬಟ್ಟು ಮಾಡಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟುಗಳು ರೆಡಿಯಾಗಿದೆ. ತುಪ್ಪದಲ್ಲಾದರೂ ತಿನ್ಬೋದು, ಕಾಯಿ ಹಾಲು ಮಾಡ್ಕೊಂಡಾದರೂ ತಿನ್ಬೋದು. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಒಬ್ಬಟ್ಟನ್ನ ಮನೆಯಲ್ಲೇ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೂ ಮಾಡ್ಕೋಬೋದು. ಯುಗಾದಿಗೆ ಅಂತ ನಾನು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಒಬ್ಬಟ್ಟು ರೆಡಿ ಮಾಡಿ ಆಯಿತು. ಇವಾಗ ಒಬ್ಬಟ್ಟು ಸಾರು ಮಾಡ್ಕೊಂಬಿಡೋಣ. ಒಬ್ಬಟ್ಟು ಸಾರು ಕೂಡ ಅಷ್ಟೇ ತುಂಬ ಈಸಿ. ಇವಾಗ ಬೇಳೆ ಬೇಯಿಸಿರೋಂಥ ನೀರು ಕೂಡ ಇದೆ, ಬೇಳೆ ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ. ಇನ್ನೇನು ತುಂಬ ಈಸಿಯಾಗಿ ತುಂಬ ಬೇಗ ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ ಒಬ್ಬಟ್ಟು ಸಾರನ್ನು ಕೂಡ. ಈಗ ಒಬ್ಬಟ್ಟು ಜೊತೆಗೆ ಒಬ್ಬಟ್ಟು ಸಾರು ತಿಂದ್ರೇ ಒಂಥರ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರಲ್ಲಿ ಊಟ ತಿನ್ನೋದಕ್ಕೆ. ಒಬ್ಬಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ ಬೇಗ. ಈಗ 7ರಿಂದ 8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಗುಂಟೂರು ಕಾಯಿನ 4 ತೊಗೊಂಡಿದ್ದೀನಿ. ಜೊತೆಗೆ ಬೇಕಂದರೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ಅದರಲ್ಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು, ಸಣ್ಣ ಈರುಳ್ಳಿ ಆದರೂ ಒಂದು ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಹುಣಸೆ ಹಣ್ಣು. ಇವಾಗ ಒಂದು ಹಿಡಿಯಷ್ಟು ಕಾಯಿ ತುರಿ, ಆಮೇಲೆ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಸಾರು. ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಅವಾಗಲೇ ಎತ್ತಿಟ್ಕೊಂಡೆಲ್ವ ಒಬ್ಬಟ್ಟು ಮಾಡಬೇಕಾದ್ರೆ ಸ್ವಲ್ಪ ಬೇಳೆ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ನಾನು ಜೀರಿಗೆ 2 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಬೇಳೆ ಬೇಯಿಸಿ ಬಸ್ತಿಟ್ಕೊಂಡಿದ್ವಿ ಅಲ್ವಾ, ಒಬ್ಬಟ್ಟಿಗೆ ಅಂತ ಬೇಳೆ ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಈ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು, ತುಂಬ ಬೇಗ ಕೂಡ ಮಾಡ್ಕೋಬೋದು. ಇವಾಗ ಸ್ಟವ್ ಹಚ್ಕೊಂಡ್ಬಿಡೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈ ಎಣ್ಣೆಗೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಲ್ವಾ, ಮೆಣಸಿನ್ಕಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊತೀನಿ. ಸ್ಟವ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ, ಮೆಣಸಿನ್ಕಾಯಿ ಘಾಟ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ನೋಡಿ ಮೆಣಸಿನ್ಕಾಯಿ ಆದಮೇಲೆ ನಾನು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ನಾನು ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎತ್ತಿಟ್ಕೊಂಡು 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಸಣ್ಣದಾದರೆ 1, ದಪ್ಪದಾದರೆ ಅರ್ಧ. ಈ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಇದ್ರ ಜೊತೆಗೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಜೀರಿಗೆ ಮತ್ತು ಮೆಣಸು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲವುದು ಫ್ರೈ ಆದಮೇಲೆ ನಾನು ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಸೇರಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಬೇಳೆ ಏನು ಎತ್ತಿಟ್ಕೊಂಡಿದ್ವಿ, ಬೇಳೆ ಜೊತೆಗೆ ಸ್ವಲ್ಪ ಬೆಲ್ಲನೂ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಇದನ್ನು ಹಾಕ್ಕೊಂಡು ಸುಮ್ಮನೆ ಬಿಸಿ ಬಾಣಲಿಗೆ ಕೈ ಆಡಿಸ್ಕೊತಾ ಇದ್ದೀನಿ. ಅಂದರೆ ಒಲೆ ಉರಿತಾ ಇಲ್ಲ, ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡಬೇಕು. ಮಿಕ್ಸಿಲಾದರೆ, ಗ್ರೈಂಡ್ರಿಗಾದರೆ ಬಿಸಿದನ್ನೇ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಬಿಸಿದನ್ನೇ ಹಾಕ್ಕೊಂಡು ಗ್ರೈಂಡ್ರಲ್ಲಿ ಇಟ್ಕೊಂಡಿದ್ದೀನಿ, ಗ್ರೈಂಡ್ರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೀವು ಬೆಲ್ಲ ಸೇರಿಸೋದ್ರ ಬದಲು ಸ್ವಲ್ಪ ಹೂರಣ ಕೂಡ ಸಾಂಬಾರಿಗೆ ಹಾಕ್ಕೋಬೋದು. ಅಂದರೆ ಒಬ್ಬಟ್ಟಿಗೆ ಅಂತ ಮಾಡ್ಕೊಂಡಿರ್ತೀವಲ್ವ ಹೂರಣ, ಅದನ್ನು ಕೂಡ ಒಂದು ಅರ್ಧ ಹೂರಣದಷ್ಟು, ಅರ್ಧ ಒಬ್ಬಟ್ಟಿಗೆ ಹಾಕೋತೀವಲ್ವ ಅಷ್ಟು ಹೂರಣ ಹಾಕ್ಕೊಂಡು ಸಾಕು, ಬೆಲ್ಲ ಸೇರಿಸ್ಬೇಕಾಗಿರಲ್ಲ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ರುಬ್ಕೊಂಡು ಬಂದಾಯಿತು ನಾನು ಗ್ರೈಂಡ್ರಲ್ಲಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಬಿಸಿ ಆದಮೇಲೆ, ಅಂದರೆ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು 4-5 ಇಸ್ಲು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಗುಂಟೂರು ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಿರುವಂಥ ಒಬ್ಬಟ್ಟು ಸಾರಿಗೆ ಏನು ರುಬ್ಕೊಂಬಂದಿದೆ ನಾನು, ಬೇಳೆ ಮಸಾಲೆ ಎಲ್ಲ, ಇದನ್ನು ಕೂಡ ಹಾಕ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫ್ರೈ ಆದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಅಲ್ವ, ಒಬ್ಬಟ್ಟಿಂದು ನೀರಿತ್ತಲ್ವ, ಒಬ್ಬಟ್ಟು ಕಟ್ಟು ಬೇಳೆ ಕಟ್ಟಿತ್ತಲ್ವ, ಇದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಆಗುತ್ತೆ ಅದು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕಡಿಮೆ ಆಗುತ್ತೆ ಅಂದರೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳಿ. ನೀವು ಖಾರ ಎಲ್ಲ ಎಷ್ಟು ಹಾಕಿರ್ತೀರ ನೋಡಿಕೊಂಡು ಸಾರು ಮಾಡ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಇದೆಲ್ಲ ರುಬ್ಬಕ್ಕೆ ಎಷ್ಟು ಹಾಕಿರ್ತೀರ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಒಂದು ಹದವಾಗಿರಬೇಕು ಸಾರು, ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿನೂ ಆಗಬಾರ್ದು. ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ. ಒಬ್ಬಟ್ಟು ಸಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನು ಕೂಡ ಸೇರಿಸ್ಕೊಂಡಾಯ್ತು.
ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಸ್ಟವ್ ಹುರಿದ್ಮೇಲೆ ಕುದೀತಾ ಇದೆ ನೋಡಿ, ಕುದಿ ಹತ್ತಾ ಇದೆ ಇವಾಗ. ಇದು ಅಂದರೆ ಕುದಿಯೋಕ್ಕೆ ಶುರು ಮಾಡಿದೆ. ಇವಾಗ ನಾನು ಏನು ಮಾಡ್ತೀನಿ, ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇದ್ರ ಪಾಡಿಗೆ ಇದನ್ನು ಬಿಟ್ಬಿಡ್ತೀನಿ ಕುದೀತಾ ಇರಲಿ ಅಂತ. ನೋಡಿ ಎಷ್ಟು ಕಡಿಮೆ ಆಗಿದೆ ಸಾರು ಕುದ್ದು. ಈ ಥರ ಒಬ್ಬಟ್ಟು ಸಾರು ಯಾವಾಗಲೇ ಆಗಲಿ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಬೇಯಿಸಿದಾಗಲೇ ರುಚಿ ಹೆಚ್ಚೋದದು. ಒಬ್ಬಟ್ಟು ಮಾಡಿದಾಗ ಸಾಂಬಾರು ಏನು ಟೇಸ್ಟ್ ಇರುತ್ತೋ ಸ್ವಲ್ಪ ಇವಾಗ ಮಧ್ಯಾಹ್ನ ನಾವು ಒಬ್ಬಟ್ಟು ಮಾಡಿದ್ರೆ ಸಂಜೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾರು, ಅಥವಾ ಬೆಳಗ್ಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಯಿಸಿ ಇಡ್ತಾ ಇದ್ರೆ ಅದು ತುಂಬಾ ರುಚಿ ಬರುತ್ತೆ ಒಬ್ಬಟ್ಟು ಸಾರು ಮಾತ್ರ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಬ್ಬಟ್ಟು ಸಾರು ಮಾಡಿ ಆಯಿತು. ನಾನು ಇವಾಗ ಒಬ್ಬಟ್ಟು ಸಾರು ಇದ್ಮೇಲೆ ಕಾಳುಗೊಜ್ಜು ಇಲ್ಲ ಅಂದರೆ ಏನು ಚೆನ್ನಾಗಿರ್ತದಲ್ವ ಯುಗಾದಿ ಹಬ್ಬಕ್ಕೆ. ಕಾಳುಗೊಜ್ಜು ಕೂಡ ತುಂಬ ಬೇಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾಳುಗೊಜ್ಜಂತೂ ಇರಲೇಬೇಕು. ಒಬ್ಬಟ್ಟಿಗಿಂತ ಚೆನ್ನಾಗಿ ಕಾಳುಗೊಜ್ಜು ಖಾಲಿ ಆಗಿಬಿಡುತ್ತೆ ಹಬ್ಬಗಳಲ್ಲಿ. ನಮ್ಮ ಮನೆಯಲ್ಲಿ ಒಬ್ಬಟ್ಟಿದ್ರೆ ಕಾಳುಗೊಜ್ಜು ಇರಲೇಬೇಕು ಜೊತೆಗೆ, ಇಲ್ಲ ಅಂದರೆ ಒಬ್ಬಟ್ಟೇ ತಿನ್ನಲ್ಲ. ಅಷ್ಟು ಇಷ್ಟಪಡ್ತಾರೆ ಕಾಳುಗೊಜ್ಜನ್ನು ಮಾತ್ರ ಒಬ್ಬಟ್ಟು ಜೊತೆಗೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ಈ ಕಾಳುಗೊಜ್ಜು ಮಾಡೋದಕ್ಕೆ ನಾನು 200 ಗ್ರಾಮ್ ಅಷ್ಟು ಕಡಲೆಕಾಳನ್ನ ನಾನು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಇಲ್ಲ ಒಂದು ರಾತ್ರಿ ಕೂಡ ನೆನೆಸ್ಬೋದು. ಕಡಲೆಕಾಳು ನೆಂದಿದೆ. ಇವಾಗ ಅದ್ರ ಜೊತೆಗೆ ನಾನು ಸಣ್ಣದಾಗಿರೋದು 2 ಬದನೆಕಾಯಿ, ಸಣ್ಣದಾಗಿರೋದು 2 ಆಲೂಗೆಡ್ಡೆ, ಒಂದು 4 ರಿಂದ 5 ಹುರುಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ತರಕಾರಿ ಮಾತ್ರ ನಾನು ಹಾಕ್ತಾ ಇರೋದು. ನಿಮಗೆ ಎಷ್ಟು ಇನ್ನೂ ತರಕಾರಿ ಏನಾದರೂ ಬೇಕಂದರೆ ಸೇರಿಸ್ಕೋಬೋದು. ಇಲ್ಲಿ ನಾನು ಅರ್ಧ ಓಳು ಕಾಯಿ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನರ್ಧ ಹಂಗೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 7-8 ಎಸ್ಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, 2 ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು 1.5 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ಮಸಾಲೆ ರುಬ್ಕೊಂಬಂದ್ಬಿಡ್ತೀನಿ. ತುಂಬ ನುಣ್ಣಗೆ ರುಬ್ಬೋದು ಬೇಡ, ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಮಸಾಲೆನ. ಕಾಳುಗೊಜ್ಜಿಗೆ ಯಾವಾಗಲೂ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಯಾವ ಥರ ರುಬ್ಕೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ನುಣ್ಣಗೆ ರುಬ್ಬಬೇಕಾಗ ಅವಶ್ಯಕತೆಯೇ ಇಲ್ಲ ನಾವು. ನೋಡಿ ಈ ರೀತಿಯಾಗಿ ನಾನು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು, ತುಂಬಾ ರುಚಿ ಇರುತ್ತೆ. ಹುಣಸೆಹಣ್ಣು ಟೊಮ್ಯಾಟೊ ಎಲ್ಲ ಹಾಕಿರ್ತೀವಲ್ವ. ಇವಾಗ ಮಸಾಲೆನ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಾಗೇ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ನೆನೆಸ್ಕೊಂಡಿದ್ದಂಥ ಕಡಲೆಕಾಳನ್ನು ಕೂಡ ಸೇರಿಸ್ಕೊಂಡಾಯಿತು. ಇದು ಸ್ವಲ್ಪ ಹೊತ್ತು ಒಗ್ಗರಣೆನಲ್ಲಿ ಹುರ್ಕೊಳ್ಳೋಣ. ತುಂಬ ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಒಂದು ನಿಮಿಷ ಸಾಕು. ನೋಡಿ ಈ ರೀತಿಯಾಗಿ ಹುರಿದ ತಕ್ಷಣ ತರಕಾರಿನೆಲ್ಲ ಸೇರಿಸ್ಕೊಂಡಿದ್ದೀನಿ. ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಈ ತರಕಾರಿ ಕೂಡ ಸೇರಿಸಾಯಿತು. ಇವಾಗ ನಾನು ಇದನ್ನು ಒಂದ್ಸಲಿ ಒಗ್ಗರಣೆನಲ್ಲಿ 1 ನಿಮಿಷ ಹುರ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಒಗ್ಗರಣೆಲಿ ಹುರಿದಾದ್ಮೇಲೆ ನಾನು ರುಬ್ಕೊಂಡ್ಬಂದಿದ್ದಂಥ ಮಸಾಲೆ ಏನಿತ್ತು ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮಸಾಲೆ ಕೂಡ ಸೇರಿಸಿ ಆಯಿತು. ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟನ್ನು ನಾವು ಸೇರಿಸ್ಕೊಳ್ಳೋಣ. ತುಂಬ ತೆಳ್ಳಗೂ ಮಾಡೋದು ಬೇಡ, ತುಂಬ ಗಟ್ಟಿಗೆ ಮಾಡೋದು ಬೇಡ. ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ, ಕುಕ್ಕರು ಮುಚ್ಚಿರ್ತೀವಲ್ವ, ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಕಾಳು ಎಷ್ಟಿರುತ್ತೋ ಅದ್ರ ಲೆವೆಲ್ಗೆ ಒಂದು ಸ್ವಲ್ಪ ಮೇಲಷ್ಟೇ ನೀರು ಹಾಕಬೇಕು ನಾವು. ನೋಡಿ ಕಾಳೆಲ್ಲ ಕಾಣಿಸ್ತಾ ಇದೆ, ತರಕಾರಿ ಎಲ್ಲ ಇಷ್ಟು ನೀರು ಹಾಕಿದ್ರೆ ಸಾಕು. ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನಾನು ಏನು ಮಾಡ್ತೀನಿ, ಕುಕ್ಕರ್ ಮುಚ್ಚಿ 1 ವಿಷಲ್ ಬರೋಕ್ಕೆ ಬಿಡ್ತೀನಿ. ಕುಕ್ಕರ್ ಮುಚ್ಚಿ ಆಯಿತು. 1 ವಿಷಲ್ ಬಂದೇ ಆಯಿತು. ತೆಗೆದಿದ್ದೀನಿ. ನೋಡಿ ಯಾವ ರೀತಿ ಬೆಂದಿದೆ ಅಂತಲೂ ಕೂಡ ನಾನು ತೋರಿಸ್ತೀನಿ. ಕಾಳುಗೊಜ್ಜು ಬಿಸಿನಲ್ಲಿ ಸ್ವಲ್ಪ ತೆಳ್ಳು ಕಾಣಿಸಿದ್ರು ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಕಾಳು ಕೂಡ ಬೆಂದಿದೆ, ತೋರಿಸ್ತೀನಿ ನಾನು ಈಗ. ನೋಡಿ ಕಡಲೆಕಾಳು ಬೆಂದಿದೆ. ಸಪ್ರೇಟ್ ಎಲ್ಲೂ ಬೇಯಿಸ್ಕೊಂಡಿರಲಿಲ್ಲ ನಾನು, ಒಟ್ಟಿಗೆ ಒಗ್ಗರಣೆಗೆ ಹಾಕಿದ್ದು. ಇವಾಗ ನಾನು ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲ ನಿಮ್ಗೆ ಕಾಯಿ ತುರಿ ಎಲ್ಲ ಇಷ್ಟ ಆಗಲ್ಲ ಅಂದರೆ ರುಬ್ಕೊಂಬಿಡ್ಬೋದು ಎಲ್ಲದನ್ನು ಹಾಕಿ. ನಮಗೆ ಕಾಯಿ ತುರಿ ಇಷ್ಟ ಆಗುತ್ತೆ. ನೋಡಿ ಇವಾಗ ನಾನು ಇನ್ನೂ ಏನೂ ಮಾಡಲಿಲ್ಲ, ಕರೆಕ್ಟ್ ಅದಕ್ಕೆ ಬಂದಿತ್ತಿದ್ದು. ಇವಾಗ ನಾನು ಏನು ಮಾಡಿದೆ, ಒಂದು 2 ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸ್ದೆ ಲೋ ಫ್ಲೇಮಲ್ಲಿ. ಇಷ್ಟು ಗಟ್ಟಿ ಆಯಿತು. ತುಂಬಾ ರುಚಿಯಾಗಿದೆ, ತುಂಬ ಚೆನ್ನಾಗಾಗಿದೆ, ತುಂಬ ಬೇಗ ಕೂಡ ಆಗೋಯ್ತು. ನೋಡಿ ಕಾಳುಗೊಜ್ಜು ಅಂದರೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದಾ ಅನ್ನೋಷ್ಟು ಬೇಗ ಆಗೋಯ್ತು. ಕಾಳುಗೊಜ್ಜು ಕೂಡ ತುಂಬ ಈಸಿಯಾಗಾಯಿತು. ಕಾಳುಗೊಜ್ಜು ಕೂಡ ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಒಬ್ಬಟ್ಟಾಗಲಿ ಕಾಳುಗೊಜ್ಜಾಗಲಿ ಒಬ್ಬಟ್ಟು ಸಾರಾಗಲಿ ತುಂಬ ಬೇಗ ಕೂಡ ಆಗೋಯ್ತು. ಯುಗಾದಿ ಹಬ್ಬದ ದಿವಸನೂ ಅಷ್ಟೇ, ನಾವು ಏನಿಲ್ಲ ಅಂದರೆ ಅಡುಗೆ ಮನೆಗೆ ಹೋದರೆ 1 ಅವರಿಂದ 1.5 ಗಂಟೆ ಅಷ್ಟರಲ್ಲಿ ಎಲ್ಲ ಥರದ ಅಡುಗೆಗಳು, ಇದ್ರ ಜೊತೆಗಿನ ಹಪ್ಪಳ, ಉಪ್ಪಿನಕಾಯಿ,
ಜೊತೆ ಕೋಸಂಬರಿ, ಒಂದೆರಡು ಥರದ ಪಲ್ಯ ಎಲ್ಲ ಮಾಡ್ಕೋಬೋದು. ಇವಾಗ ನಾನು ಇನ್ನೂ ಒಂದು ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ. ಬಜ್ಜಿ ಮಾಡ್ಕೋತಾ ಇದ್ದೀನಿ, ಮೆಣಸಿನ್ಕಾಯಿ ಬಜ್ಜಿ. ಯುಗಾದಿ ಹಬ್ಬ ಅಂದರೆ ಎಲ್ಲ ಥರದ ಅಡುಗೆಗಳಿದ್ರೇ ಚಂದ ಅಲ್ವಾ. ಎಲ್ಲರೂ ಮನೆಯಲ್ಲಿ ಇರ್ತೀವಿ, ಮಕ್ಕಳು ಯಜಮಾನ್ರು ಎಲ್ಲರೂ ಮನೆಯಲ್ಲಿದ್ದಾಗ ಹಬ್ಬದ ಅಡುಗೆ ಅಂತ ಈ ರೀತಿ ಒಂದು ದಿವಸ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಬಜ್ಜಿ ಕೂಡ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಇಲ್ಲಿ 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಇಲ್ಲಿ 6 ಮೆಣಸಿನ್ಕಾಯಿ ಬಂದಿದೆ. ಇದನ್ನು ನಾನು ಬೀಜ ಎಲ್ಲ ತೆಗೆದು ಒಂದು ಮೆಣಸಿನ್ಕಾಯಿನ 4 ಭಾಗಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ದಪ್ಪ ಇದೆ ಮೆಣಸಿನ್ಕಾಯಿ, ಅದರಿಂದ ನಾನು 4 ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನೆಲ್ಲ. ತುಂಬ ಬೇಗ ಆಗೋಗ್ಬಿಡುತ್ತೆ ಬಜ್ಜಿ ಕೂಡ. ಇವಾಗ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅಂದರೆ ಒಂದು 150 ಗ್ರಾಮಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಜೊತೆಗೆ ನಾನು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಮೆಣಸಿನ್ಕಾಯಿ ಖಾರ ಇದ್ದರೆ ನೋಡ್ಕೊಂಡು ಹಾಕೊಳ್ಳಿ, ಖಾರ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವಾಯಿನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀರು ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಡಲೆ ಹಿಟ್ಟು, ಮೆಣಸಿನ್ಕಾಯಿ ಪೌಡ್ರು ಇದೆಲ್ಲ ಹೊಂದ್ಕೋಬೇಕಲ್ವ, ಇದರಿಂದ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿಗೆ ಎಷ್ಟು ಹದವಾಗಬೇಕೋ ಅಷ್ಟು ಹದವಾಗಿ ನಾನು ಕಲಿಸ್ಕೋಬೇಕು. ನೋಡಿ, ಇಷ್ಟು ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ತೋರಿಸ್ತೀನಿ ಯಾವ ಅದಕ್ಕೆ ಬೇಕು ಅಂತ. ಇನ್ನೂ ಸ್ವಲ್ಪ ನೀರು ಹಾಕಬೇಕಾಗತ್ತೆ, ಹಾಕ್ಕೊಂಡು ಕಲಿಸ್ಕೊತೀನಿ. ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಉಪ್ಪು ಖಾರ ಎಲ್ಲ ಕಡೆನೂ ಹೊಂದ್ಕೋಬೇಕಲ್ವ, ಅದರಿಂದ. ನೋಡಿ, ಇವಾಗ ಕರೆಕ್ಟ್ ಅದಕ್ಕೆ ಬರುತ್ತೆ. ಇಷ್ಟು ನೀರು ಹಾಕಿದ್ರೆ ತೋರಿಸ್ತೀನಿ ನೋಡಿ, ಕೈಯಲ್ಲಿ ಎತ್ಬಿಟ್ಟು ನೋಡಿ, ಇಷ್ಟು ಅದಕ್ಕೆ ಬಂದರೆ ಸಾಕು. ನಮಗೆ ಮೆಣಸಿನ್ಕಾಯಿ ಹೆಜ್ದಾಗ ಮೆಣಸಿನ್ಕಾಯಿ ಕಚ್ಕೊಂಡು ಮಿಕ್ಕಿದ ಕೆಳಗಡೆ ಬೀಳಬೇಕು. ಏನು ನಾವು ಕಲಿಸ್ಕೊಂಡಿರ್ತೀವಿ ಕಡಲೆ ಹಿಟ್ಟು, ಇದು. ಇವಾಗ ನಾನು ಏನು ಮಾಡ್ತೀನಿ, ಒಂದು 2 ರಿಂದ 3 ನಿಮಿಷದ ಈ ಕಡಲೆ ಹಿಟ್ಟಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ನೆನೆಯೋಕೆ ಇಟ್ಬಿಡ್ತೀನಿ. ಅಂದರೆ ಚೆನ್ನಾಗಿ ನೆನೆಸಿಟ್ಬಿಡ್ತೀನಿ. ನೋಡಿ, ಈ ಥರ ಎತ್ತಿದ್ರೆ ಹಿಂಗೆ ಬರಬೇಕು. ಒಂದು 10 ನಿಮಿಷ ಬಿಟ್ಟ ಮೇಲೆ ನಾನು ಹಾಕ್ಕೋತೀನಿ. ಇವಾಗ ನಾನು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿಸ್ಕೋಬೇಕು ಬಜ್ಜಿ ಮಾಡೋದಕ್ಕೆ. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಬಜ್ಜಿಗಳನ್ನ ನಾನು ಎತ್ಬಿಟ್ಟು ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಈಸಿಯಾಗಿ ಬಜ್ಜಿ ಅಂತೂ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೋದು ಈ ರೀತಿಯಲ್ಲಿ ಬಜ್ಜಿನ. ಯುಗಾದಿ ಹಬ್ಬದ ದಿವಸ ಅಂದರೆ ಬೇಗ ಕೂಡ ಮಾಡಬೇಕಲ್ವಾ, ಅದರಿಂದ ಬೇಗ ಮಾಡ್ತಾಯಿದ್ದೀನಿ. ನೋಡಿ, 2 ಸೈಡು ಈ ಥರ ಮಡ್ಚಾಕ್ಕೊಂಡು ಬೇಯಿಸ್ಕೊಂಡ್ರೆ, ಅಂದರೆ ತಿರುಗಿಸ್ಕೊಂಡು ಕೈ ಆಡಿಸ್ತಾ ಬೇಯಿಸ್ಕೊಂಡ್ರೆ ಬಜ್ಜಿ ಕೂಡ ರೆಡಿ ಆಯಿತು. ಎಲ್ಲ ಬಜ್ಜಿನೂ ನಾನು ಕರೆದ್ಬಿಡ್ತೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಹಬ್ಬದ ಅಡುಗೆನ, ಅಂದರೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ನಾನು ಇನ್ನೂ 4 ರೆಸಿಪಿಗಳನ್ನ ಹಾಕಬೇಕು. ನಾನು ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ಲಾಂಗ್ ವೀಡಿಯೋ ಆಗಿಬಿಡುತ್ತೆ ಅಂತ 4 ರೆಸಿಪಿ ಮಾತ್ರ ಹಾಕಿದ್ದೀನಿ. ಇನ್ನೂ 4 ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ಏನೇನು ಮಾಡ್ತೀವಿ ಅಂತ. ಬಜ್ಜಿನ ನೋಡಿ, ಎಲ್ಲ ಬಜ್ಜಿನೂ ನಾನು ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡಾಯಿತು. ಬಜ್ಜಿ ಕೂಡ ರೆಡಿ ಆಯಿತು. ಒಬ್ಬಟ್ಟು ರೆಡಿ ಆಯಿತು, ಒಬ್ಬಟ್ಟು ಸಾರು ರೆಡಿ ಆಯಿತು, ಕಾಳುಗೊಜ್ಜು ರೆಡಿ ಆಯಿತು, ಜೊತೆಗೆ ಬಜ್ಜಿ ರೆಡಿ ಆಯಿತು. ಇನ್ನು ಮಾಡ್ಕೋಬೇಕಾಗಿರೋದು ನಾವು ಒಬ್ಬಟ್ಟಿಗೆ ಕಾಯಿ ಹಾಲು, ಕೋಸಂಬರಿ, ಒಂದು ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ತುಪ್ಪ ಇಷ್ಟಿದ್ರೆ ಹಬ್ಬದ ಅಡುಗೆ ಎಲ್ಲ ರೆಡಿಯಾಗೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ವಿ 4 ರೆಸಿಪಿನ. ಇನ್ನು ಮಿಕ್ಕಿದ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿಗಳು ಮತ್ತು ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.